ಕೆ ಕಲ್ಲಹಳ್ಳಿ ಸಮರ್ಪಕವಾಗಿ ಮೂಲಭೂತ ಸೌಕರ್ಯವನ್ನು ಒದಗಿಸಿ ಕರ್ನಾಟಕ ರೈತ ಮಿತ್ರ ಸಂಘ ಆಗ್ರಹ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಕೆ ಕಲ್ಲಹಳ್ಳಿ ಗ್ರಾಮ ಸೇರಿ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯವನ್ನು ಸಮರ್ಪಕವಾಗಿ ಒದಗಿಸಬೇಕು ಅಂತ ಕರ್ನಾಟಕ ರೈತ ಮಿತ್ರ ಸಂಘ ಆಗ್ರಹಿಸಿದೆ. ಸಂಘದ ರಾಜ್ಯಾಧ್ಯಕ್ಷ ಎಚ್ ವೆಂಕಟೇಶ್ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಸಂಘದ ಸದಸ್ಯರು ಕೆ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಅಧ್ಯಕ್ಷ ಎಚ್ ವೆಂಕಟೇಶ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸರ್ಕಾರಿ ಸಂಬಳ ತಿನ್ನುತ್ತಾರಾದ್ರೆ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುತ್ತಾರೆ ಎಂದು ದೂರಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರು ಅಷ್ಟೇ ಚುನಾಯಿತರಾಗಿ ಸದಸ್ಯರಾಗುವುದಷ್ಟೇ, ಅವರಿಗೆ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಎಂಬ ಕನಿಷ್ಠ ಕಾಳಜಿ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಅಧಿಕಾರಿ ಗ್ರಾಮಸ್ಥರು ಒತ್ತಡಕ್ಕೆ ಸ್ಥಳಕ್ಕೆ ಧಾವಿಸಿ ದುಸ್ಥಿತಿ ಗಮನಿಸುತ್ತಿರಾದರೂ ಏನೂ ಪ್ರಯೋಜನವಾಗಲ್ಲ. ಕೇವಲ ನಾಮಕಾವಸ್ಥೆಗೆ ಭೇಟಿ ಕೊಡ್ತಾರೆ, ಬಂದೆ ಪುಟ್ಟ ಹೋದೆ ಪುಟ್ಟ ಎಂಬಂತೆ ವರ್ತಿಸುತ್ತಾರೆ ಎಂದು ದೂರಿದ್ದಾರೆ. ಕೆ ಕಲ್ಲಹಳ್ಳಿ ಸೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಶುದ್ಧ ಕುಡಿಯುವ ನೀರು, ಶೌಚಾಲಯ, ಸಿಸಿ ರಸ್ತೆ, ಸಾರಿಗೆ ವ್ಯವಸ್ಥೆ, ಆರೋಗ್ಯ ಚರಂಡಿ ವ್ಯವಸ್ಥೆ ಸೇರಿ ಅನೇಕ ರೀತಿಯ ಸೌಕರ್ಯಗಳು ಮರೀಚಿಕೆಯಾಗಿದೆ. ಒಟ್ಟಾರೆ ಕೆ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಸಮಸ್ಯೆಗಳ ತಾಣವಾಗಿದ್ದು ಶೀಘ್ರವೇ ಸಮಸ್ಯೆಗಳಿಂದ ಮುಕ್ತಗೊಳಿಸಬೇಕು ಎಂದು ಆಗ್ರಹಿಸಿದರು. ಕೆ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಪಾಪುರ, ಅರೆಮಜ್ಜಿಗೆರೆ, ಕಲ್ಲು ಮಜ್ಜಿಗೆರೆ ತಾಂಡ, ಇಟ್ಟುಗೂಡಿ, ಬೇವಿನಹಳ್ಳಿ, ವ್ಯಾಸಂಡ ತಾಂಡ, ಕೆ ಕಲ್ಲಹಳ್ಳಿ ಗ್ರಾಮದಲ್ಲಿ ನೈರ್ಮಲ್ಯತೆ ಕಾಣದಾಗಿದೆ. ಮೂಲಭೂತ ಸೌಕರ್ಯಗಳು ಗಗನ ಕುಸುಮವಾಗಿದೆ. ಸಂಬಂಧಪಟ್ಟ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ. ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳಾಗಲಿ ಹಾಗೂ ಅಧಿಕಾರಿಗಳಾಗಲಿ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ಮಾಡಿದೆ, ನಿರ್ಲಕ್ಷಿಸಲಾಗಿದೆ ಎಂದು ಆರೋಪಿಸಿದರು. ಮೂಲಭೂತ ಸೌಕರ್ಯಗಳಿಗೆ ಇದು ಯಥೇಚ್ಛವಾಗಿ ಯಾವುದೇ ರೀತಿ ಮತ್ತೆ ನಾನು ಪತ್ರಿಕಾ ಮಾಧ್ಯಮದಲ್ಲಿ ಏನ್ ಹೇಳ್ತೇನಪ್ಪ ಅಂದ್ರ, ಇಲ್ಲಿ ಕೆಲವೊಂದು ನಾವು 1ನೇ ತಾರೀಕು ಗಡುವು ತಗೊಂಡೇವಿ. ಆ ಗಡುವಿನೊಳಗ ಕೆಲವು ನಾವು 10 ಸಮಸ್ಯೆಗಳದಾಗ ಅಟ್ಲೀಸ್ಟ್ 5 ಸಮಸ್ಯೆಗಳನ್ನಾದರೂ ನೀವು ಈಡೇರಿಸಿದ್ರಪ್ಪ ಅಂದ್ರೆ ನಮ್ಮ ಹೋರಾಟ ಒಂದು ಸಾರ್ಥಕ ಆಗುತ್ತೆ. ಯಾಕಂದ್ರೆ ಅಲ್ಲಿಗೆ ಸಾರ್ಸ್ಯಾರಂತೆ ಕೇವಲ ಬೆರಳೆಣಿಕೆ ಅಷ್ಟು ಜನ ಬಂದೇವಿ. ಹೋರಾಟ ಮಾಡಕ್ಕೆ ಏನು 1000 ಜನ ಬೇಡ. ಎದಿ ತಡಿ ಉಣ್ಣಾಕ ಒಬ್ಬರ ಊಟ ಮಾಡ್ತಾರೆ, ಎಲ್ಲರೂ ಊಟ ಮಾಡಿದ್ರೆ ಊಟ ಅಲ್ಲದು, ಅವರ ಊಟ ಅವರಾರ ಊಟ ಮಾಡನ್ರಿ. ಅದೆಷ್ಟು ನಮ್ಮ ಇಡೀ 8 ಹಳ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ತಾವು ಯಥೇಚ್ಛವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸಿಬ್ಬಂದಿ ವರ್ಗದವರು ನೀವು ಉಡಾಪೆಗಳನ್ನು ಬಿಟ್ಟು ಸ್ವತಂತ್ರವಾಗಿ ಸ್ವಚ್ಛತೆಯಿಂದ ಕೂಡಕ ಅವಕಾಶ ಮಾಡಿಕೊಡ್ರಿ. ದಯವಿಟ್ಟು ಮೂಲ ಈಗ ನೀರಿನ ಒಂದು ವ್ಯವಸ್ಥೆ ಆಗಿರ್ಬೋದು, ದೀಪಗಳ ಒಂದು ವ್ಯವಸ್ಥೆ ಆಗಿರ್ಬೋದು, ಶಾಲಾ ಒಂದು ಹುಡುಗರು ಏನು ಅಂಪಾಪುರದಾಗ ಹೇಳಿದ್ರಿ, ಇನ್ನು ಹಲವಾರು ತಾಂಡದಾಗೂ ಅದಾವು. ಆಮೇಲೆ ಇಟ್ಟಿಗುಡಿ, ಬೇನಹಳ್ಳಿ ಅಲ್ಲಿ ಸಮಸ್ಯೆಗಳು ಅದಾವು. ಕೇವಲ ನಾವು ಈಗ 2-3 ಹಳ್ಳಿಯರು ಮಾತ್ರ ಹೇಳೇವಿ, ಹಲವಾರು ಸಮಸ್ಯೆಗಳು ಅದಾವ. ಮಾನ್ಯ ಸಾಹೇಬ್ರಿಗೆ ಏನು ಹೇಳ್ತಾವಪ್ಪ ಅಂದ್ರೆ, ನಿಮ್ಮ ನೇತೃತ್ವದಾಗ ನಾವು ಕಂತಾಗ ಬರ್ಕಂತ ಹೋದ್ರಪ್ಪ ಅಂದ್ರೆ ಒಂದು 5-6 ಪುಟಗಳು ತುಂಬ್ತಾವ. ಅದಕ್ಕಿಂತ ಹೆಚ್ಚಿಗೆ ಪುಟ ಇಲ್ಲಿ ಸಮಸ್ಯೆಗಳು ಅದಾವು. ಕೆಲವೊಂದು ಮೇನ್ ಸಮಸ್ಯೆಗಳು ಮಾತ್ರ ನಾವು ಹೇಳೇವಿ. ಯಾಕಂದ್ರೆ ಒಂದು ಡೋರ್ ನಂಬರು, ಒಂದು